ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿವೈನ್ ಡೈರೀಸ್ ಆಫೀಸ್ಗೆ. ಇವತ್ತು ನಾನು ಹೊರಟಿರೋದು ವೇಲೂರಲ್ಲಿರುವಂತಹ ಜಲಕಂಠೇಶ್ವರ ದೇವಸ್ಥಾನಕ್ಕೆ. ಬೆಳಗ್ಗೆ 5 ಗಂಟೆಗೆ ಹೊರಟು ಆನ್ ದ ವೇನಲ್ಲಿ ಒನ್ ಅವರ್ ಆದಮೇಲೆ ನಾವು ಸಾಯಿ ಸಂಗೀತ್ ಅನ್ನೋಂಥರ ಹೋಟೆಲ್ನಲ್ಲಿ ನಿಲ್ಲಿಸಿದ್ವಿ ಬ್ರೇಕ್ಫಾಸ್ಟಿಗೋಸ್ಕರ. ಇದು ಸಾಯಿ ಸಂಗೀತ್ ಹೋಟೆಲ್ನಲ್ಲಿ ಫುಡ್ ಬಂದು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಯೂಸ್ ಮಾಡೋವಂಥದ್ದು ಜಾಸ್ತಿ ಮಿಲ್ಲೆಟ್ಸಿಂದನೇ ಎಲ್ಲವೂ ಮಾಡಿರ್ತಾರೆ ನೋಡಿ. ಪೊಂಗಲ್ ಆಗಲಿ ಮತ್ತು ಇಡ್ಲಿಗೂ ಮಿಲ್ಲೆಟ್ಸೇ ಜಾಸ್ತಿ ಯೂಸ್ ಮಾಡಿರ್ತಾರೆ. ಇದು ಹೋಟೆಲ್ ಪ್ಲಸ್ ಸಮ್ ಎಥ್ನಿಕಲ್ ಸ್ಟೋರ್ ಅಂತ ಹೇಳಿ ಇದರಲ್ಲಿ ನೋಡಿ ನಿಮಗೆ ಸ್ಟೋನ್ಸುದಂತೆ ಬ್ಯಾಸ್ಕೆಟು ಈ ಥರ ಎಲ್ಲ ಮಾಡಿದ್ದಾರೆ. ಸೊ ಒಳಗಡೆ ಹೋಗ್ತಾ ಇದ್ದಂಗೆ ನಿಮಗೆ ಇದನ್ನೆಲ್ಲ ಡಿಸ್ಪ್ಲೇಗೆ ಇಟ್ಟಿರ್ತಾರೆ. ರೈಟ್ ಸೈಡ್ ಫುಲ್ಲು ಬ್ರಾಸು ಮತ್ತು ಸ್ಟೀಲ್ ಐಟಮ್ಸು, ಈ ಕಡೆ ಕಲ್ಲಿಂದು ಮತ್ತು ಈ ಐಟಮ್ಸ್ ಎಲ್ಲ ಇಟ್ಟಿರ್ತಾರೆ. ಮತ್ತು ಎದುರುಗಡೆ ಒಳಗಡೆ ಎಂಟ್ರೆನ್ಸ್ಗೆ ಹೋಗ್ತಾ ಇದ್ದಂಗೆ ಎದುರುಗಡೆ ನಿಮಗೆ ಶಿವಂದು ಒಂದು ದೊಡ್ಡದು ವಿಗ್ರಹ ಥರ ಇಟ್ಟಿದ್ದಾರೆ, ಸ್ಟ್ಯಾಚು ಥರ, ಅಂದರೆ ಗೋಡೆಗೆ ಅಟ್ಯಾಚ್ ಆಗಿರೋದು. ತುಂಬ ಚೆನ್ನಾಗಿ ಬಂದಿದೆ ಅದು. ನಾವು ಟಿಫನ್ ಮುಗಿಸ್ಕೊಂಡು ಈ ಲೆಫ್ಟ್ ಸೈಡ್ಗಿರೋಂತಹ ಜಾಗಕ್ಕೆ ಬಂದ್ವಿ. ಇಲ್ಲಿ ಸ್ಟೋರು, ಇದರಲ್ಲಿ ಚಿಕ್ಕ ಚಿಕ್ಕ ಪುಟಾಣಿ ಮಿನಿಯೇಚರ್ಗಳು ನೋಡಿ, ಬಕೆಟ್ಗಳಂತೆ, ಮತ್ತು ನೋಡಿ ಫ್ರೈಯಿಂಗ್ ಪ್ಯಾನ್ ಎಷ್ಟೇ ಚಿಕ್ಕದು ಕ್ಯೂಟಾಗಿ ಮಾಡಿದ್ದಾರೆ. ಮಕ್ಕಳಿಗೂ ಆಟ ಆಡೋಕ್ಕಾಗತ್ತೆ, ಮತ್ತು ನಾವು ಡಿಸೈನ್ಗೆ ಕಿಚನಲ್ಲಿ ಇಡ್ಬೋದು. ಇದು ಬಂದು ಮಿಲ್ಕ್ ಪ್ಯಾನು, ತುಂಬ ಚೆನ್ನಾಗಿದೆ. ಇದು ಬರೀ ಇಷ್ಟೇ ಅಲ್ಲ, ತುಂಬ ವೆರೈಟಿ ಇತ್ತು. ಎಷ್ಟಿದೆ ಗೊತ್ತಾ, ಚಿಕ್ಕ ಚಿಕ್ಕ ಚೊಂಬುಗಳು, ಏನೋ ತುಂಬ ವೆರೈಟೀಸ್ ಇದೆ ಅಲ್ಲಿ. ಮತ್ತು ಇದರಲ್ಲಿ ತುಂಬ ಯೂನಿಕ್ ಅಂದರೆ ನೋಡಿ, ಟಿಫನ್ ಬಾಕ್ಸು, ಟಿಫನ್ ಕ್ಯಾರಿಯರ್ನ ಮಾಡಿದ್ದಾರೆ. ಒಂದು 5 ಸ್ಟೋರೇಜ್ ಇದೆ ಅದು. ಅದನ್ನು ಕ್ಯೂಟಾಗಿ ಮಿನಿಯೇಚರಲ್ಲಿ ಒಂದು ಇಷ್ಟೇ ಸೈಜ್ ಇದೆ ಅದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇಲ್ಲಿ ನೋಡಿದ್ರೆ ನಿಮಗೆ ಈ ಆವಾಗಿನ ಕಾಲದಲ್ಲಿ ನಾವು ಯೂಸ್ ಮಾಡ್ತಾಯಿದ್ವಿ, ಅಂದರೆ ಇವಾಗ ಯೂಸ್ ಮಾಡ್ತಾರೆ ಬ್ರಾಸಿಂದು ಕಾಫಿದು, ತುಂಬ ಚೆನ್ನಾಗಿತ್ತು. ಮತ್ತು ಮಕ್ಕಳಿಗೆ ಇದು ABC ಮಾಲ್ಟು ಇದೆಲ್ಲನೂ ಸಿಗುತ್ತೆ, ಆರ್ಗ್ಯಾನಿಕಲಾಗಿ ಮಾಡಿದ್ದಾರಂತೆ, ತುಂಬ ಚೆನ್ನಾಗಿದೆ. ಈಗ ನಮ್ಮ ಚನ್ನಪಟ್ಟಣದಲ್ಲಿ ಹೆಂಗೆ ಮರದಲ್ಲಿ ಐಟಮ್ಸ್ ಮಾಡ್ತಾರೋ ಅದೇ ಥರ ಪುಟಾಣಿದ ಐಟಮ್ಸ್ಗಳು, ಬೈಕ್ ಅಂತೆ, ಕಾರ್ಗಳು, ಚಿಕ್ಕ ಚಿಕ್ಕದು ಟೆಡಿ ಬ್ಯಾರ್ ಅಂತೆ, ಮಿಕ್ಕಿ ಮೌಸ್ ಅಂತೆ, ಏನೇನೋ ಮಾಡಿದ್ದಾರೆ. ಇದು ನೋಡಿ, ಇದು ಟೀತರ್, ಇದು ಮಕ್ಕಳಿಗೆ 5 ತಿಂಗಳು 6 ತಿಂಗಳು ಮಕ್ಕಳು ಇರ್ತಾರಲ್ಲ ಅವ್ರಿಗೆ ಟೀತರಾಗಿ ಯೂಸ್ ಮಾಡ್ತಾರೆ ಅವರು ಇದನ್ನು, ಮರದ್ದು. ಸೊ ಒಳ್ಳೆಯದಂತೆ. ನಾವು ಪ್ಲ್ಯಾಸ್ಟಿಕ್ಕು ಇದೆಲ್ಲ ಫೈಬರ್ದು ಅದೆಲ್ಲ ಕೊಡೋಕ್ಕಿಂತ ಮರದ್ದು ಕೊಡ್ಬೋದು. ಅದು ನೀಮ್ ಮರದಿಂದ ಮಾಡಿರೋದು, ಬೇವಿನ ಮರದಲ್ಲಿ. ಸೊ ಒಳ್ಳೆಯದಂತೆ ಮಕ್ಕಳಿಗೆ ಅದು ಯೂಸ್ ಮಾಡೋದ್ರಿಂದ. ಇದೆಲ್ಲ ಪುಟಾಣಿ ಮಕ್ಕಳಿಗೆ ಸೌಂಡ್ ಬರುತ್ತಲ್ಲ, ಅದನ್ನು ತುಂಬ ವೆರೈಟಿ ಇದೆ ಸೌಂಡ್ ಬರೋದ್ರಲ್ಲಿ, ಒಂದು ಥರನೇ ಇಲ್ಲ, ತುಂಬ ಡಿಫ್ರೆಂಟ್ ವೆರೈಟೀಸು. ಅದಾದಮೇಲೆ ನೋಡಿ, ಚಿಕ್ಕದು ದೇವ್ರದ್ದು ಅಷ್ಟೇ, ಕೃಷ್ಣ ಅಂತೆ, ಗಣೇಶ ಅಂತೆ, ಆಂಜನೇಯ ಅಂತೆ, ಚೋಟಾ ಭೀಮ್ ಮಾಡಿದ್ದಾರೆ. ಮತ್ತು ಇದು ನೋಡಿ, ಇದು ಪರ್ಸ್, ಇದು ಮರದಿಂದ ಅಂತೆ, ಸಣ್ಣ ಶೀಟ್ ಮರದಿಂದ ಮಾಡಿರೋದು. ಇದು ಬಂದು ಒಂದು ಚಿಕ್ಕದು ಮನೆ ಥರ, ದೇವ್ರ ಮನೆಗೆ ನಾನು ಇದೊಂದು 2 ಮನೆ ತಂದಿದ್ದೀನಿ. ನಮ್ಮದು ವಿಗ್ರಹಗಳನ್ನ ಪುಟಾಣಿ ವಿಗ್ರಹ ಇದೆ, ಅದ್ರ ಮೇಲೆ ಇಡ್ಬೋದಲ್ಲ ಅಂತ. ತುಂಬ ಚೆನ್ನಾಗಿದೆ. ಮತ್ತು ಉಂಡಿಗಳು, ಇನ್ನೇನು ಅದು ಉಂಡಿಯಲ್ಲೇ ಡಿಫ್ರೆಂಟ್ ವೆರೈಟಿ ಉಂಡಿಗಳು, ಮಕ್ಕಳಿಗೆ ಅದೊಂದು ಈಸ್ಕೊಟ್ರೆ ಕಾಯಿನ್ಸ್ಗಳು ಹಾಕಿಡೋಕ್ಕೆ. ಇದು ನೋಡಿ, ಇದು ಬ್ರಾಸದ ಉಂಡಿ, ಮೇಲಿದೆಯಲ್ಲ ಅದು ಬ್ರಾಸ್ದು ಉಂಡಿ, ಇಲ್ಲಿ ಕೆಳಗಿದೆಯಲ್ಲ ಅದು ಬಾಲಾಂಬಿಕಾ ಸ್ಟ್ಯಾಚು ಮತ್ತು ಅನ್ನಪೂರ್ಣ ಸ್ಟ್ಯಾಚು. ಇದು ಆರುಮುಗನ ಸುಬ್ರಹ್ಮಣ್ಯ ಅಂತೆ, ಮುರುಗಂದು 6 ಫೇಸಸ್ ಇದೆ. ಸೊ ಇಲ್ಲಿ ಸೆಂಟ್ರಲ್ಲಿ ಅಟ್ರಾಕ್ಟಿವ್ ಆಗಿ ಏನು ಮಾಡಿದ್ದಾರೆ ಅಂದರೆ, ಈ ಗಣೇಶಂದು ಇದು ಸ್ಕ್ರ್ಯಾಪಿಂದ ಮಾಡಿರೋದಂತೆ. ಇವಾಗ ವೇಸ್ಟ್ದು ಇರುತ್ತಲ್ಲ, ಸ್ಟೀಲ್ ಐಟಮ್ಗಳು, ಐರನ್ ಐಟಮ್ಗಳು, ಅದರಿಂದ ಮಾಡಿರೋದು ಅದು, ತುಂಬ ಚೆನ್ನಾಗಿದೆ. ಮತ್ತು ಮೇಲಿರೋದು 2 ದೀಪ, ಈ ಕೆಳಗಿರೋದು ಅಷ್ಟೇ ದೇವಿಗಳ ವಿಗ್ರಹ. ಮತ್ತು ಈ ಕಡೆ ಹಿಂಗೆ ಬರ್ತಾ ಇದ್ದಂಗೆ ಇದು ಡೈನಿಂಗ್ ಟೇಬಲ್ ಮೇಲೆ ಇಡೋವಂಥದ್ದಂತೆ. ಇದು ಅದ್ರ ಮೇಲೆ ಆ ಕಡೆ ರೌಂಡ್ ಆಗಿದೆಯಲ್ಲ ಅದು, ಇದು ಬ್ಯಾಸ್ಕೆಟು, ಒಂದು ಟೊಮ್ಯಾಟೊ, ವೆಜಿಟೇಬಲ್ಸು, ಫ್ರೂಟ್ಸು ಎಲ್ಲ ಹಾಕ್ಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಇರ್ಬೋದು. ಮೊರನೂ ತುಂಬ ಚೆನ್ನಾಗಿದೆ, ಅದು ಕ್ಯೂಟ್ ಚಿಕ್ಕ ಮೊರಗಳು. ಇದು ಕಲ್ಲಿನ ಹುರುಳಿ, ಇದು ನೀರು ಹಾಕ್ಬಿಟ್ಟು ಹಾಕಿಡೋದು. ಈ ಕಡೆ ಎಲ್ಲ ಇರೋದು ಕಾಕ್ರೇಟ್, ಚಿಕ್ಕ ಪುಟಾಣಿ, ಪಿಂಗಾಣಿ, ಇದು ಲೈಕ್ ಉಪ್ಪಿನಕಾಯಿ, ಉಪ್ಪು ಇವೆಲ್ಲ ಹಾಕಿಡೋದು. ಇದು ಸಾಯಿ ಸಂಗೀತ ಎಲ್ಲಿದೆ ಅಂತಂದರೆ ನಿಮಗೆ ಮೈನ್ ರೋಡಲ್ಲೇ ಸಿಗುತ್ತೆ. ಮತ್ತು ಇವತ್ತಿನ ಐಟಮು ಅಷ್ಟೇ ತುಂಬ ಯೂನಿಕ್ಕು ನೋಡಿ, ಲೋಟಸ್ದು ಶೇಕ್ ಅಂತೆ, ಮತ್ತು ಎಳ್ನೀರು ಪಾಯಸ ಅಂತೆ, ಈ ಥರ ಎಲ್ಲ ಇತ್ತು, ತುಂಬ ಚೆನ್ನಾಗಿದೆ. ಟೇಸ್ಟ್ ಮೈನ್ ರೋಡಲ್ಲೇ ಸಿಗುತ್ತೆ. ಅಲ್ಲಿಂದ ಮುಗಿಸ್ಕೊಂಡು ನಾವು ಬಂದಿದ್ದು ವೇಲೂರ್ ಫೋರ್ಟು. ಈ ಜಲಕಂಠೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ವೇಲೂರ್ ಫೋರ್ಟ್ ಒಳಗಡೆನೇ ಇರೋದು. ದೇವಸ್ಥಾನ ಸೆಂಟ್ರಲ್ ಇದೆ, ಸುತ್ತಲೂ ಫೋರ್ಟ್ ಕಟ್ಟಿದ್ದಾರೆ. ಫೋರ್ಟ್ ಸುತ್ತಲೂ ನಿಮಗೆ 25 ಅಡಿ ಆಳದಲ್ಲಿ ನೀರಿದೆ. ಈ ಥರ ಕಟ್ಟಿಸಿರುವಂತಹ ಫೋರ್ಟ್ ಇದು.
ಇದರ ಮೇಯ್ನ್ ಹಿಸ್ಟ್ರಿ ಏನಂತಂದರೆ, ಈ ಜಲಕಂಠೇಶ್ವರ ದೇವಸ್ಥಾನವನ್ನು ಬಂದು ನಮ್ಮ ವಿಷ್ಣು ಭಗವಾನು ಶಿವನನ್ನು ಕೂತು ತಪಸ್ಸು ಮಾಡಿ ಲಿಂಗ ಮಾಡಿ ಬಂದು ಪೂಜೆ ಮಾಡಿರೋಂತಹ ಸ್ಥಳ ಅಂತೆ. ಮತ್ತು ಅದು ಮಾತ್ರನೇ ಅಲ್ಲ, 7 ಸಪ್ತ ಋಷಿಗಳು ಪೂಜೆ ಮಾಡಿರೋಂತಹ ಸ್ಥಳ. ನಾವು ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದಂಗೆ ಅಲ್ಲೊಂದು ಲಿಂಗ ಇದೆ ಸೆಂಟ್ರಲ್ಲಿ, ಅದಕ್ಕೆ ನಮ್ಮ ಕೈಯಿಂದನೇ ಚೊಂಬಿನಲ್ಲಿ ನೀರು ಹಾಕಿಸ್ತಾರೆ. ಅದು 7 ಜನ್ಮದ ಪಾಪ ಕಳೀಲಿ ಅಂತ ಅಂದ್ಬಿಟ್ಟು ಅದನ್ನು ಹಾಕಿಸ್ತಾರೆ. ತುಂಬ ಒಳ್ಳೆಯ ಸ್ಥಳ, ವಿಸಿಟ್ ಮಾಡಿ. ಚೊಂಬಿಂದ ಲಿಂಗದ ಮೇಲೆ ನೀರು ಹಾಕೋದನ್ನ ಮರೆಯೋಕ್ಕೆ ಹೋಗಬೇಡಿ, ಅದನ್ನು ಮಾಡ್ಕೊಂಡು ಬನ್ನಿ. ಒಳಗಡೆ ನನಗೆ ಕ್ಯಾಮ್ರಾನ ಅಲೋ ಮಾಡಲಿಲ್ಲ ನಾನು ವಿಡಿಯೋ ಮಾಡಲಿಕ್ಕೆ, ಸೊ ನಾನು ಈಚೆಯಿಂದನೇ ಹಾಕಿದ್ದೀನಿ. ದೇವಸ್ಥಾನ ಬಂದು ಅದ್ಭುತವಾಗಿದೆ. ಒಂದಿನ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ. ವಿಷ್ಣು ಸನ್ನಿಧಿ ಇದೆ, ಮತ್ತು ಪಿಲ್ಲರ್ಸ್ ಎಲ್ಲ ಕಾರ್ವಿಂಗ್ ತುಂಬ ಚೆನ್ನಾಗಿದೆ. ಎಲ್ಲನೂ ಕಂಪ್ಲೀಟಾಗಿ ಒಂದು ದಿವಸ ಫುಲ್ ಇದ್ದು ಸುತ್ತ ನೋಡ್ಕೊಂಡು ಬನ್ನಿ. ಇದು ನಿಮ್ಮ ಕಾವ್ಯ, ಡಿವೈನ್ ಡೈರೀಸ್ ಆಫ್ SK. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.